ಹಲೋ. ಈಗ ನಾನು ಈ ನಮ್ಮ ಹೈಸ್ಕೂಲಿನ 50 ವರ್ಷಗಳ ನಂತರದ ಒಂದು ರಿಯೂನಿಯನ್ ಬಗ್ಗೆ ಸ್ವಲ್ಪ ಹಾಸ್ಯಮಯವಾಗಿ ಮಾತಾಡ್ತೀನಿ. ನನಗೆ ಈ ಆರ್ಗನೈಸರ್ಸು 2 ದಿನ ಅರೇಂಜ್ ಮಾಡಿದಾಗ 22 ಹಾಗೂ 23 ಫೆಬ್ರವರಿ 2 ದಿನ ಏನು ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಆದರೆ ನನಗೆ ಅಲ್ಲಿ ಹೋದಾಗ ಮೊದಲನೇ ದಿನ ಆ ಹೋಟೆಲ್ನಲ್ಲಿ ನಾವೆಲ್ಲ ತಿಂಡಿ ತಿಂದು ಮಾತಾಡ್ತಾ ನಾನು ಅಲ್ಲಿ ಆರ್ಗನೈಸರ್ಸ್ನ ಕೇಳಿದೆ, ಏನಪ್ಪ ಇವತ್ತಿನ ಪ್ರೋಗ್ರಾಮ್ ಅಂತ. ಏನೂ ಇಲ್ಲ, ಒಬ್ರಿಗೊಬ್ರು ಪರಿಚಯ ಮಾಡ್ಕೊಳ್ಳೋದು ಅಂದರು. ನಿಜಕ್ಕೂ ಎಷ್ಟು ಚೆನ್ನಾಗಿ ಅದು ಉಪಯೋಗ ಆಯಿತು ಅಂದರೆ, ನಾವು ಸೀದಾ ನಮ್ಮ ಶಾಲೆಗೆ ಹೊರಟೋಗಿದ್ದರೆ ಹಾಗಾಗ್ತಿರ್ಲಿಲ್ಲ. ಅಲ್ಲಿ ನಾವು ಒಬ್ರಿಗೊಬ್ರು ಯಾರು, ಏನು ಮಾಡ್ತಾ ಇದ್ದೀವಿ ಎಲ್ಲವನ್ನ ಅದ್ಭುತವಾಗಿ ಪರಿಚಯ ಮಾಡಿಕೊಂಡು ಒಂದು ಲೆವೆಲಿಗೆ ಬಂದ್ವಿ 50 ವರ್ಷಗಳಾದ್ಮೇಲೆ. ಆಮೇಲೆ ಮಾರನೇ ದಿವಸ ಶಾಲೆಗೆ ಹೋಗಿದ್ದು ನಿಜಕ್ಕೂ ಅದ್ಭುತವಾಗಿತ್ತು. ಓ, ನೀನು ಯಾರು, ನೀನೇನು ಮಾಡ್ತಾ ಇದೀಯಾ, ನಾನು ಹೀಗೆ ಮಾಡ್ತಾ ಇದ್ದೀನಿ, ನೀನು ಹಾಗೆ ಮಾಡ್ತಾ ಇದ್ದೀನಿ ಅಂತ ಎಲ್ಲರೊಡನೆ ಮಾತಾಡ್ತಾ ಪರಿಚಯ ಮಾಡ್ಕೋತಾ, ಹಾಗೆ ನಾನೊಂದು ಸಣ್ಣ ಜೋಕನ್ನು ಹೇಳ್ತಾ ಅವರೊಡನೆ ಕಾಲ ಕಳೆದಿದ್ದು ಮೊದಲನೇ ದಿನ ತುಂಬಾ ಚೆನ್ನಾಗಿತ್ತು. ಕೊನೆಗೆ ಗ್ರೂಪ್ ಫೋಟೋ ಅದ್ಭುತವಾಗಿತ್ತು. ಆ ಮೊದಲನೇ ದಿನದ ಆ ಕಾರ್ಯಕ್ರಮದಿಂದನೇ 2ನೇ ದಿನಕ್ಕೆ ತುಂಬ ಕಳೆ ಕಟ್ಟಿದೆ ಅಂದರೆ ತಪ್ಪಾಗಲಾರ್ದು ಅಂತ ನನ್ನ ಭಾವನೆ. ತುಂಬಾ ಖುಷಿ ಆಯಿತು ಆ ಮೊದಲನೇ ದಿನದ್ದು ಕೂಡ. ಶಾಲೆಗೆ ಮಾರನೇ ದಿವಸ ಹೋದಾಗ ಅಲ್ಲಿ ನಮಗೆ ಪಾಠ ಮಾಡಿದಂತಹ ಗುರುಗಳಾದ ಶ್ರೀಯುತ HLR ಮತ್ತು ಶ್ರೀಯುತ MKV ಅವರಿದ್ದರು. ಹಾಗೂ ರಾಜು ಸಾರ್ ಅಂತ ಇತ್ತೀಚಿನ ಅಧ್ಯಾಪಕರಾದ ಕನ್ನಡ ಅವ್ರದ್ದು ಭಾಳ ಚೆನ್ನಾಗಿ ಮಾತಾಡಿದ್ರು, ಅವರು ಇದ್ದರು. ಅಲ್ಲಿ ನಾನು ಅನ್ಕೊತಾ ಇದ್ದೆ, ನನಗೂ ಏನಾರ ಮಾತಾಡೋಕ್ಕೆ ಒಂದು ಚಾನ್ಸ್ ಸಿಗುತ್ತಾ ಅಂತ ಅಂದ್ಕೊಂಡು ಹೋಗಿದ್ದೆ. ಆ ಆರ್ಗನೈಸರ್ಸ್ಗೆ ಅದು ಹೇಗೋ ಕ್ಲೀನಾಗಿ ಗೊತ್ತಾಗ್ಬಿಡ್ತು. ನೀನೇ ಸ್ವಾಗತ ಭಾಷಣ ಮಾಡೋದ್ಬಿಟ್ಟಾಗ ನನಗೆ ಭಾಳ ಖುಷಿ ಆಗ್ಬಿಡ್ತು. ಆವಾಗ ನನಗೆ ಅಲ್ಲಿ ಎಷ್ಟು ಜನ ಅಬ್ಸರ್ವ್ ಮಾಡಿದ್ರೋ ಗೊತ್ತಿಲ್ಲ, ಆ ಗುರುಗಳ ಪಕ್ಕದಲ್ಲಿ ಹಾಗೂ ಈ ನಮ್ಮೆಲ್ಲ ಮಿತ್ರರನ್ನ ನೋಡುತ್ತಾ ಮಾತಾಡುವಾಗ ಸ್ವಲ್ಪ ಭಾವುಕನಾಗ್ಬಿಟ್ಟೆ. ಅಷ್ಟೊಂದು ಸರಿಯಾಗಿ ಮಾತಾಡಕ್ ಆಗ್ಲಿಲ್ಲ ಅಂತ ಅನ್ನಿಸ್ತಾ ಇದೆ. ಅದು ಒಂದು ಕಾರಣ, ಈ ದೊಡ್ಡ ವಿಡಿಯೋ ಮಾಡಿ ಅದನ್ನೆಲ್ಲ ಸರಿಪಡಿಸಕ್ಕೆ ಅಂತ ನನಗೆ ಅನ್ನಿಸ್ತಾ ಇದೆ. ನನಗೆ ಪಾಠ ಹೇಳಿದ ಅಧ್ಯಾಪಕರಿಗೆ 50 ವರ್ಷಗಳ ನಂತರ ಸ್ವಾಗತ ಕೋರಿದ್ದು ಜೀವನದಲ್ಲಿ ಮರೆಯಲಾಗದ ಘಟನೆ. ನಂತರ ದೀಪ ಬೆಳಗುವ ಕಾರ್ಯಕ್ರಮ ನಡೆಯಿತು. ನಂತರ ಹಿರಿಯ ಗುರುಗಳಿಗೆಲ್ಲ ಸನ್ಮಾನ ನಡೆಯಿತು. ತುಂಬ ಖುಷಿಯಾಯಿತು ಅದನ್ನೆಲ್ಲ ನೋಡಿ. ನಂತರ ಅವರುಗಳ ಹಿತವಚನ ತುಂಬಾ ಚೆನ್ನಾಗಿ ಮಾತಾಡ್ಬಿಟ್ರು, ಅದ್ಭುತ ಕ್ಷಣಗಳು. ಆಮೇಲೆ ನಾವೆಲ್ಲ ಅಧ್ಯಾಪಕರ ಜೊತೆ ಗ್ರೂಪ್ ಫೋಟೋ ತೆಗೆಸ್ಕೊಂಡ್ವಿ. ಇದನ್ನು ಕಟ್ಟಾಕ್ಸಿ ದೊಡ್ಡದು ಮಾಡಿಸಿ ಇಟ್ಕೊಳ್ಳೋಣ ಅನ್ನೋ ಭಾವನೆ ಬರ್ತಾ ಇದೆ. ತುಂಬ ಅದ್ಭುತವಾದಂಥ ಒಂದು ಆಸ್ತಿ ಇದು ನಮಗೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಹಾಗೆಯೇ ಅಲ್ಲಿ ನನ್ನ ಗೆಳೆಯರ ಕೆಲವು ಹೆಂಡತಿಯರು ಕೂಡ ಬಂದಿದ್ದರು. ಇದು ನಮ್ಮ ರೂಮ್ನಲ್ಲಿ ನಾವೆಲ್ಲ ಅದೇ ಥರ ಕೂತ್ವಿ. ನಾನು ಐ ವಾಸ್ ನೈದರ್ ಮೆರಿಟೋರಿಯಸ್ ನಾರ್ ನಟೋರಿಯಸ್ ಆ್ಯಂಡ್ ಹೆನ್ಸ್ ಐ ವಾಸ್ ಎನ್ ಇನ್ಸಿಗ್ನಿಫಿಕೆಂಟ್ ಸ್ಟೂಡೆಂಟ್. ನಾನು ಎಲ್ಲಿದ್ದೀನಿ ಅಂತ ತೋರಿಸಿದ್ರೆ ನಿಮ್ಗೆ ಗೊತ್ತಾಗೋದು. ಆವಾಗಲೂ ಗೊತ್ತಾಗ್ತಿರಲ್ಲ, ಈಗಲೂ ಗೊತ್ತಾಗಲ್ಲ. ನೋಡಿ, ಅಲ್ಲಿ ನಾನು ಮಾರ್ಕ್ ಮಾಡಿಬಿಟ್ಟಿದ್ದೀನಿ, ಅಲ್ಲಿ ಕೂತ್ಕೊಂಡಿರೋದು ನಾನು. ಇದಕ್ಕೂ ನಮ್ಮ ಹೈಸ್ಕೂಲು ಆ ಕಾಲದಲ್ಲಿ ಒಂದು ಮಾದರಿ ಶಾಲೆ ಆಗ್ಬಿಟ್ಟಿತ್ತು. ಅಲ್ಲಿ ಬರೀ ಪಾಠ ಹೇಳ್ಕೊಡ್ದೇನೆ ಟೈಲರಿಂಗ್ ಮಾಡೋರಿಗೆ ಟೈಲರಿಂಗು, ಫೋಟೋಗ್ರಫಿ ಕಲಿಯೋರಿಗೆ ಫೋಟೋಗ್ರಫಿ, ನಾಟಕ ಕಲಿಯೋರಿಗೆ ನಾಟಕ, ಏನೇನು ಆಕ್ಟಿವಿಟಿ ಮಾಡೋಕ್ಕಾಗುತ್ತೆ ಅವೆಲ್ಲ ಇದ್ರ ಜೊತೆಗೆ ಯೋಗಾಸನ ತರಗತಿಗಳು, ಸಂಗೀತ ತರಗತಿ, ಏನು ಕೇಳಿದ್ರು ಅದಿತ್ತು. ನಿಜಕ್ಕೂ ಇದೊಂದು ಅದ್ಭುತ ಶಾಲೆ. ಈ ಥರ ಶಾಲೆ ಆ ಕಾಲದಲ್ಲಿ ಇಡೀ ಬೆಂಗಳೂರಿನಲ್ಲೇ ಇನ್ನೊಂದು ಇರಲಿಲ್ಲ ಅಂದರೆ ತಪ್ಪಾಗಲಾರ್ದು.
ಈ ಪರಿಯ ಸೊಬಗು ಇನ್ಯಾವ ದೇವರಲ್ಲೂ ನಾ ಕಾಣೆ ಅನ್ನೋ ಸಾಲನ್ನು ಸ್ವಲ್ಪ ವ್ಯತ್ಯಾಸ ಮಾಡಿ ಇಲ್ಲಿ ಹಾಕಿದ್ದೀನಿ. ಈ ಪರಿಯ ಸೊಬಗು ಇನ್ಯಾವ ಶಾಲೆಯಲ್ಲೂ ನಾ ಕಾಣೆ, ಬಸವನಗುಡಿಯ ನ್ಯಾಷನಲ್ ಹೈಸ್ಕೂಲು ಅಲ್ಲದೆ ಅನ್ನೋದು ಇದಕ್ಕೆ ಸೂಕ್ತ ಅನಿಸ್ತಾ ಇದೆ. ಅಲ್ಲಿ ಎಲ್ಲ ಹೋದಾಗ ತಿಂಡಿಗೆ ಅರೇಂಜ್ ಮಾಡಿದ್ರು. ಸರಿ, ತಿಂಡಿ ಬಡಿಸೋರು ಯಾರು ಅಂತ ನೋಡ್ತಾ ಇದ್ದಾಗ ನಾನು ಮತ್ತಷ್ಟು ಭಾವುಕನಾಗ್ಬಿಟ್ಟೆ. ಸ್ವತಃ ಜಗದ್ವಿಖ್ಯಾತ ನಮ್ಮ ಗೆಳೆಯ ಶ್ರೀ ವಾಸುದೇವ ಅಡಿಗನೇ ನಮಗೆ ಬಡಿಸಿದಾಗ ಒಂದು ಅದ್ಭುತ ರೋಮಾಂಚನವಾಯಿತು. ಅದಕ್ಕಾಗಿ ಒಂದು ಸಣ್ಣ ಪದ್ಯವನ್ನೇ ಅವನ ಕಡೆಗೆ ತಿರುಗಿಸಿ ಹಾಡಿದ್ದೇನೆ, ಕೇಳಿ. ಬಡಿಸು ಪರಮಾತ್ಮ ಎನ್ನ ಸಾಲಗಳನ್ನು ಸ್ವಲ್ಪ ವ್ಯತ್ಯಾಸ ಮಾಡಿ ಇಲ್ಲಿ ಹಾಕಿದ್ದೀನಿ. ಬಡಿಸು ನೀ ಪರಮಾಪ್ತ ಶ್ರೀ ವಾಸುದೇವ, ಸುಪ್ತ ರುಚಿ ವಾಸು. ಪರಮಾಪ್ತ ಅಂದರೆ ಭಾಳ ಒಳ್ಳೆಯ ಗೆಳೆಯ ಅಂತ, ಸುಪ್ತ ರುಚಿ ಅಂದರೆ ಅವನ ಕೈಯಲ್ಲಿರೋ ಆ ರುಚಿಯಿಂದನೇ ಜನ ಅಷ್ಟಾಗಿ ಆ ಹೋಟ್ಲುಗಳನ್ನು ಮೆಚ್ಕೊಳ್ಳೋದು. ಅಲ್ಲಿ ನಮ್ಮ ಗೆಳೆಯರು ಎಂಥವರು, ನಾನು ಸಾಮಾನ್ಯವಾಗಿ ಯಾರಿಗಾರ ಅಯೋಧ್ಯ ರಾಮ ಮಂದಿರ ಕಟ್ಟಿದ್ದೇ ನಮ್ಮ ಫ್ರೆಂಡು, ಈ ವಾಸುದೇವ ಅಡಿಗ ನಮ್ಮ ಫ್ರೆಂಡು ಅಂತ ಒಂದು 2-3 ಜನದ ಹೆಸರು ಹೇಳೋ ಅಷ್ಟೊತ್ತಿಗೆ ಸುಮಾರು ಜನಕ್ಕೆ ಸಹಜವಾಗಿ ಡೌಟ್ ಬಂದ್ಬಿಡುತ್ತೆ. ಓ, ಇವನು ಪ್ರಪಂಚದ ಪ್ರಸಿದ್ಧ ವ್ಯಕ್ತಿಗಳನ್ನೆಲ್ಲ ನಮ್ಮ ಫ್ರೆಂಡು ಅಂತ ಹೇಳ್ಕೊತಾ ಇದ್ದಾನೆ. ಆದರೆ ನಮ್ಮ ಪುಣ್ಯ ನೋಡಿ, ಇವಾಗ ಚಿಕ್ಕದಾಗಿ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಬೇರೆಯವರು ಸುಮಾರು ಜನಗಳು ನಮ್ಮ ಗೆಳೆಯರು ಇದ್ದಾರೆ, ಅದೇ ಬ್ಯಾಚಲ್ಲಿ ಹೋದವರು, ಅದ್ಭುತ ಸಾಧನೆಗಳು ಮಾಡಿದವರು. ಕೆಲವೇ ಹೆಸರುಗಳನ್ನು ಇಲ್ಲಿ ಬರೆದಿದ್ದೀನಿ, ದಯವಿಟ್ಟು ಬಾಕಿಯವರು ಏನು ಬೇಜಾರು ಮಾಡ್ಕೊಳ್ಳೋದು ಬೇಡ. ಅಂಥ ಗೆಳೆಯರು ನಮಗಿದ್ರು ಅಂತ ತೋರ್ಸೋಕ್ಕೋಸ್ಕರ ಇದನ್ನು ಬರೆದಿದ್ದೀನಿ. ಬೆಂಗಳೂರು ಮೆಟ್ರೋ ಕಟ್ಟಿದವ ನಮ್ಮ ಗೆಳೆಯ, ಭಾರತದ ಗೂಗಲ್ ಅಧ್ಯಕ್ಷ ನಮ್ಮ ಗೆಳೆಯ, ಅಯೋಧ್ಯ ರಾಮ ಮಂದಿರ ಕಟ್ಟಿದವ ನಮ್ಮ ಗೆಳೆಯ, ಜಗತ್ತಿಗೆ ನಮ್ಮ ಅಡಿಗೆ ರುಚಿ ತೋರಿಸಿದವ ನಮ್ಮ ಗೆಳೆಯ, ಪ್ರಪಂಚದ ಪಕ್ಷಿಗಳ ಸಂರಕ್ಷಕ ನಮ್ಮ ಗೆಳೆಯ, ಜಗತ್ತಿಗೆ ನಮ್ಮ ಸಂಗೀತವನ್ನು ನೀಡಿದವ ನಮ್ಮ ಗೆಳೆಯ. ಅಲ್ಲಿಂದ ನಾವು ಗ್ರೂಪ್ ಫೋಟೋ ತೆಗೆಸ್ಕೊಂಡು ಅಧ್ಯಾಪಕರ ಜೊತೆ ಎಲ್ಲ ಆದಮೇಲೆ ನ್ಯಾಷನಲ್ ಕಾಲೇಜ್ ಆವರಣದೊಳಗಾಸಿ ಒಂದು ಅದ್ಭುತ ಸಭಾಂಗಣಕ್ಕೆ ಹೋದ್ವಿ. ಅದರ ಕೊಡುಗೆಯ ಮುಖ್ಯ ರೂವಾರಿ ನಮ್ಮ ಫಣಿಭೂಷಣ ಶರ್ಮಾ ಅವರು. ಅವ್ರಿಗಾಗಿ ಮತ್ತೊಂದು ಪದ್ಯವನ್ನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಭೂಷಣಕ್ಕೆ ಭೂಷಣ ಇದು ಭೂಷಣ ಅನ್ನೋ ಹಾಡಿನ ಸಾಲನ್ನು ಸ್ವಲ್ಪ ವ್ಯತ್ಯಾಸ ಮಾಡಿದ್ದೀನಿ. ಭೂಷಣಕ್ಕೆ ಭೂಷಣ ಫಣಿಭೂಷಣ, ನೀ ಮಾಡಿದ ಸಭಾಂಗಣ ಅತಿಭೂಷಣ. ಅದ್ಭುತ ಹಾಡುಗಳನ್ನು ಹಾಡಿದ ಸಿಂಹಾದ್ರಿ, ಶ್ರೀನಿವಾಸ ಮೂರ್ತಿ, ವಾಸುದೇವ ಅಡಿಗ, ರಮೇಶ, ಪ್ರಸಾದ್, ಅಮರನಾಥ್, ಇನ್ನೂ ಅನೇಕ ಗೆಳೆಯರಿಗೆ ಅತ್ಯಂತ ಧನ್ಯವಾದಗಳು. ಇದು ಕೇವಲ ಹಾಸ್ಯಕ್ಕಾಗಿ ಪ್ರಸಾದ್ ಅವರಿಗೆ ಒಂದು ನಮ್ಮ ಸಲಿಗೆಯಿಂದ ಒಂದು ಹಾಸ್ಯ ಮಾಡ್ತಾ ಇದ್ದೀನಿ, ಏನು ತಪ್ಪು ತಿಳಿಯೋದು ಬೇಡ. ಈ ಪ್ರಸಾದ್ ಅವರು ಕನ್ನಡ ಅಭಿಮಾನಿ. ಅವರು ಹಿಂದಿ ಹಾಡನ್ನ ಕನ್ನಡಕ್ಕೆ ಅದೇ ರಾಗದಲ್ಲಿ ಮಾಡಿ ಅವರೇ ಹಾಡಿದ್ದು ಕೇಳಿ ನನಗೆ ಮೈಯೆಲ್ಲ ರೋಮಾಂಚನವಾಗೋಯ್ತು. ಅವ್ರ ಬಗ್ಗೆ ಒಂದು ಹಾಸ್ಯ, ಕನ್ನಡಕ್ಕೆ ಅವರಿಗೆ ಎಷ್ಟು ಅಭಿಮಾನ ಇದೆ ಅನ್ನೋದಕ್ಕೆ ಸುಮ್ಮನೆ ಒಂದು ಹಾಸ್ಯಮಯವಾಗಿ ಮಾತಾಡಿದ್ದೀನಿ. ಟೀ ಶರ್ಟ್ ಮೇಲೆ ಅಂಟಾಕಿದ್ದ ಹೆಸರನ್ನ ಕಿತ್ತಾಕ್ಬಿಟ್ಟಿದ್ದಾರೆ. ಯಾಕೆಂದರೆ ಅದು ಇಂಗ್ಲೀಷಲ್ಲಿ ಬರೆದಿದ್ದರಿಂದ ಅವರು ಕನ್ನಡ ಅಭಿಮಾನಿ ಅದರಿಂದ ಅದನ್ನು ಕಿತ್ತು ಹಾಕಿದ್ದಾರೆ. ಇದು ಕನ್ನಡಕಕ್ಕೆ ನನ್ನ ಹಾಸ್ಯಮಯವಾದ ಒಂದು ವಿಜುವಲೈಸೇಷನ್ ಅಂದ್ಕೊಳ್ಳಿ. ಕಾ, ಇನ್ನೊಂದು ಕಡೆನೂ ಕಾ, ಮಧ್ಯ ನಡ, 2 ಹಿಡಿಗಳು ಕಾ. ಈ ನಮ್ಮ ಪ್ರಸಾದ್ ಅವರು ಎಷ್ಟು ದೊಡ್ಡ ಕನ್ನಡ ಅಭಿಮಾನಿ ಅಂದರೆ ಇವರು ಏನು ಮಾಡಿದ್ದಾರೆ ಅಂತ ನೋಡಿ. ಕನ್ನಡಕದಲ್ಲಿ ಬರೀ ಕನ್ನಡ ಉಳಿಸ್ಕೊಂಡು ಆ ಕಾ ಅನ್ನೋದು ಕಿತ್ತಾಕ್ಬಿಟ್ಟಿದ್ದಾರೆ. ಇಷ್ಟೇ ಇರೋದು ಕನ್ನಡ ಅಷ್ಟೇ, ಇನ್ನೊಂದು ಕಾ ಇಲ್ಲ. ಅದು ಹೇಗೆ ನನಗೆ ಗೊತ್ತಾಯ್ತು ಅಂತೀರಾ? ಮುಂದೆ ಚಿತ್ರ ನೋಡಿ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಎಲ್ಲಿ ಕಾ ಇತ್ತು, ಎಲ್ಲಿ ಕಿತ್ತಾಕಿದ್ದಾರೆ ಅಂತ ನೋಡಿ. ಅಲ್ಲಿ ಕಾ ಇತ್ತು, ಕಿತ್ತಾಕ್ಬಿಟ್ಟಿದ್ದಾರೆ. ಇವಾಗ ಬರೀ ಕನ್ನಡ ಉಳ್ಕೊಂಡ್ಬಿಟ್ಟಿದೆ ನೋಡಿ.
ನಾವೆಲ್ಲ ಅಧ್ಯಾಪಕರಿಂದ ಪಾಠ ಅವಾಗ ಕಲ್ತಿದ್ವಿ, ಈಗ ನಮ್ಮ ಸಹಪಾಠಿಗಳಿಂದ ಪಾಠ ಕಲ್ತಿದ್ದು. ಸುಮ್ಮನೆ ಒಂದೆರಡು ಹೇಳ್ತೀನಿ. ಎಂತೆಂಥ ಗೆಳೆಯರಿದರೆ ಒಬ್ರಿಗೂ ಅಹಂಕಾರವಿಲ್ಲ, ಎಲೆಮರೆಯ ಕಾಯಿಗಳು. ಈ ಸಿಂಪ್ಲಿಸಿಟಿ ನಂದೇ ಒಂದು ಹೇಳ್ಬಿಡ್ತೀನಿ. 1 ತಿಂಗಳು ಹಿಂದೆಯಿಂದ 50 ವರ್ಷದ ನಡೆಯುತ್ತೆ, ಅದಕ್ಕೆ ಹೇಗೆ ಹೋಗಬೇಕು, ಏನು ಬಟ್ಟೆ ಹಾಕಬೇಕು, ಶೂಗೆ ಪಾಲಿಶ್ ಹಾಕಿದ್ದೇನು, ನನಗೇನು ಹೆರಡೆ ಹಾಕೊಂಡಿದ್ದೇನು, ಯಾವುದೋ ದೊಡ್ಡ ರಿಸೆಪ್ಷನ್ಗೆ ಹೋಗೋ ಥರ ಅನ್ಕೋತಾ ಇದ್ದೆ. ಆದರೆ ನಮ್ಮ ಪ್ರಸಾದ್ ಅವರು ಒಳ್ಳೆ ಪಾಠ ಹೇಳ್ಕೊಟ್ಬಿಟ್ರು. ಅವ್ರದ್ದೊಂದು 3 ನಾನು ಕಲ್ತಿದ್ದೇನು ಅಂದರೆ, ಕನ್ನಡಕದ ಬಗ್ಗೆ ಹಾಸ್ಯವಾಗಿ ಮಾತಾಡಿದ್ದೀನಿ. ಕನ್ನಡಕ ಇರೋದು ನಮಗೆ ಪ್ರಪಂಚ ಚೆನ್ನಾಗಿ ಕಾಣಕ್ಕೆ ಹೊರತು ನಾವು ಪ್ರಪಂಚಕ್ಕೆ ಚೆನ್ನಾಗಿ ಕಾಣಕ್ಕೆ ಅಲ್ಲ ಅಂತ ಅವರ ಕನ್ನಡಕದ ಮೂಲಕವೇ ನಮಗೆ ಹೇಳಿಬಿಟ್ರು. ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಹಾಗೇನೆ ನಾವೆಲ್ಲ ಸೇರ್ತಾ ಇರೋದು ಭಾವನಾತ್ಮಕವಾಗಿ ಒಬ್ರಿಗೊಬ್ರು ಸಂಬಂಧ ಮಾತಾಡೋಕ್ಕೋಸ್ಕರವೇ ಹೊರತು ಫ್ಯಾಷನ್ ಶೋ ಅಲ್ಲ ಅನ್ನೋದನ್ನು ಅವರೇ ತಿಳಿಸಿಬಿಟ್ರು. ಇಂಥ ಅದ್ಭುತವಾದ ಇದನ್ನ ನಾನು ಅವರಿಂದ ಕಲ್ತಿದ್ದೀನಿ. 3ನೇದು, ಕನ್ನಡಕ ಹಾಕೊಳ್ಳೋದಕ್ಕೆ ಒಂದೇ ಕಿವಿ ಸಾಕು, ಆದರೆ ಕನ್ನಡ ಭಾಷೆ ಹಾಡು ಕೇಳೋದಕ್ಕೆ ಮಾತ್ರ 2 ಕಿವಿ ಬೇಕು ಅನ್ನೋದನ್ನು ಅವರೇ ಪಾಠದಿಂದ ತೋರಿಸ್ಕೊಟ್ಬಿಟ್ರು. ಹಾಡಿನ ಮಧ್ಯೆ ಹಾಸ್ಯದ ಉಂಡೆಗಳನ್ನು ಎಸೆಯುತ್ತಿದ್ದ ಹಾಗೂ ತಿಳಿಸಾರು ಹಾಡು ಮಾಡಿದ ರವಿಗೆ ಧನ್ಯವಾದಗಳು. ನಮ್ಮ ಮೇಡಮ್ ಕುಂಭಮೇಳಕ್ಕೆ ಹೋದ್ರೂ ಬಿಡುವು ಮಾಡಿಕೊಂಡು ಅಲ್ಲಿಂದ ಫೋನ್ನಲ್ಲಿ ಮಾತಾಡಿ ನಮಗೆ ಆನ್ಲೈನಲ್ಲಿ ಲೈವ್ ಆಗಿ ಸಿಕ್ಕಿದ್ದು ಬಹಳನೇ ಖುಷಿಯಾಗೋಯ್ತು. ಆರ್ಗನೈಸರ್ಸ್ಗೂ ಧನ್ಯವಾದ. ಇಂತಹ ಅದ್ಭುತ ಸಮಾರಂಭ ಏರ್ಪಡಿಸಿದ ಫಣಿ, ನಟರಾಜ್, BR ನಾಗರಾಜ್, ಮೋಹನ್ ಹಾಗೂ ಇನ್ನೂ ಅನೇಕರಿಗೂ, ಅದ್ಭುತ ತಿಂಡಿ ಊಟ ತಯಾರು ಮಾಡಿ ತನ್ನ ಕೈಯಿಂದಲೇ ಬಡಿಸಿದ ವಾಸುದೇವ ಅಡಿಗ ಅವರಿಗೂ, ಅಲ್ಲಿ ಆಗಮಿಸಿದ್ದ ಮಿತ್ರರಿಗೂ, ಚಿತ್ರ ತೆಗೆದವರಿಗೂ, ಕಾರ್ಯಕ್ರಮ ನಡೆಸಿಕೊಟ್ಟ ಪ್ರಕಾಶ್ ಅವರಿಗೂ ಈ ಮೂಲಕ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನನಗೆ ಇವಾಗ ಏನು ಅನ್ನಿಸ್ತಾ ಇದೆ ಅಂದರೆ, ನಾಳೆ ಬೆಳಗ್ಗೆ ಎದ್ದು ತಿರ್ಗಾ ಅದೇ T-ಶರ್ಟ್ ಹಾಕ್ಕೊಂಡು ಎನ್ಮನ್ಗೆ ಹೋದರೆ ನೀವೆಲ್ಲ ಈಗಲೂ ನಾಳೆ ಸಿಗ್ತೀರೇನೋ ಅನ್ನಷ್ಟು ಒಂಥರ ನಾಸ್ಟಾಲಜಿಕ್ ಫೀಲಿಂಗ್ ಅಂತಾರಲ್ಲ, ಅದು ಬಂದ್ಬಿಟ್ಟಿದೆ. ಇನ್ನೂ ಹಾಗೆ ನಡೀತಾ ಇದೆಯೇನೋ, ನಡೆಯುತ್ತೇನೋ, ನಾಳೆನೂ ಹೋಗಬೇಕೇನೋ. ಬಹಳ ಚೆನ್ನಾಗಿತ್ತು. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಇದನ್ನು ಕೇಳಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಹಾಸ್ಯಮಯವಾಗಿ ಮಾತಾಡಿದ್ದೇನೆ, ದಯವಿಟ್ಟು ತಪ್ಪು ತಿಳಿಯೋದು ಬೇಡ. ಧನ್ಯವಾದಗಳು.